ಹಿಂದೂ ಹುಡುಗಿಯರ ಬುರ್ಕ ಹಾಕೊಳ್ತಾ ಇದ್ದಾರೆ ಪ್ರತಿನಿತ್ಯ. ಎಂಥ ಅನಾಹುತ ಆಗ್ತಾ ಇದೆ, ನಿಮ್ಮನ್ನು ನುಂಗಿ ಹಾಕುತ್ತೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳಿ ಶ್ರೀಕೃಷ್ಣ ಬರ್ತಾನೆ ಅಂತ ಹೇಳಿ ಕೈ ಮುಕ್ಕೊಂಡು ಕೂತ್ಕೊಳ್ಳೋದ್ರ ಅರ್ಥ ಇಲ್ಲ. ರಾಷ್ಟ್ರ ಧರ್ಮ ಅಂತನ್ನುವಂಥದ್ದಿದೆ. ಸೊ ರಾಷ್ಟ್ರ ಧರ್ಮದ ಜೊತೆಗೆ ಆಧ್ಯಾತ್ಮದ ಧರ್ಮ, ಜೊತೆಗೆ ಮಠದ ಧರ್ಮ, ಮಂದಿರ ಧರ್ಮ. ಸೊ ರಾಷ್ಟ್ರ ಅಂತನ್ನುವಂಥದ್ದು ಬಹಳ ಮುಖ್ಯವಾದಂತಹ ಆ ಧರ್ಮದ ಪರಿಪಾಲನೆ ಇವತ್ತು ಪರಂ ಪೂಜನೀಯವರು ನಮಗೆ ಹೇಳ್ತಾ ಇದ್ದಾರೆ. ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಸನಾತನ ಸಂಸ್ಥೆಯ ಸಂಸ್ಥಾಪಕರಾದಂತಹ ಪರಂ ಪೂಜನೀಯ ಅಟಲ್ಜಿಯವರು ಇದನ್ನೇ ಹೇಳ್ತಾ ಇರೋದು. ಇವತ್ತಿನ ಈ ಕಾಲದ ಅವಶ್ಯಕತೆ, ಅನಿವಾರ್ಯತೆ ಅರಿವು ಮಾಡಿಕೊಂಡು ನಾವು ಇವತ್ತು 200ಕ್ಕೂ ಹೆಚ್ಚು ಹಿಂದೂ ಅಧಿವೇಶನಗಳ ಮೂಲಕ ಜಾಗೃತರ ಮಾಡುವಂಥ ಅತ್ಯಂತ ಶ್ರೇಷ್ಠ ಕಾರ್ಯವನ್ನು ಮಾಡ್ತಾ ಇರುವಂಥ ಜನಜಾಗೃತಿ ಸಮಿತಿಗೆ ಎಷ್ಟು ಅಭಿನಂದನೆಗಳು ಹೇಳಿದ್ರೂ ಕೂಡ ಕಡಿಮೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇವತ್ತು ಮೂಲೆ ಮೂಲೆಯಲ್ಲಿ ಒಂದು ಸಣ್ಣ ಸಂಘಟನೆ ಕಟ್ಟಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಮೂಲೆ ಮೂಲೆಯಲ್ಲಿ ಒಬ್ಬ ನಾಯಕ ನಾನು ಹಿಂದೂ ಅಂತ ಹೇಳಿ ಓಡಾಡ್ತಾ ಇದ್ದಾನೆ. ಹಳ್ಳಿ ಹಳ್ಳಿಗಳಲ್ಲಿದ್ದಾರೆ, ಜಿಲ್ಲೆ ಜಿಲ್ಲೆಗಳಲ್ಲಿದ್ದಾರೆ, ರಾಜ್ಯ ರಾಜ್ಯಗಳಲ್ಲಿದ್ದಾರೆ. ಸೊ ಅವರೆಲ್ಲರನ್ನೂ ಗುರುತಿಸಿ ಅವರಲ್ಲಿರುವಂತಹ ಪ್ರತಿಭೆ, ಅವರಲ್ಲಿರುವಂತಹ ಜ್ಞಾನ, ಅವರಲ್ಲಿರುವಂತಹ ಹಿಂದುತ್ವದ ವಿಚಾರಧಾರೆಯನ್ನ ಒಗ್ಗೂಡಿಸುವಂತಹ ಶ್ರೇಷ್ಠ ಕಾರ್ಯ ಮಾಡ್ತಾ ಇರೋದೇ ಹಿಂದೂ ಜನಜಾಗೃತಿ ಸಮಿತಿ. ಇದನ್ನ ಯಾರೋ ಮಾಡಬೇಕಾಗಿತ್ತು, ಇನ್ಯಾರೋ ಮಾಡ್ತಾರೆ ಅಂತ ಹೇಳಿ ಕಾಯ್ತಾ ಕೂತ್ಕೊಳ್ಳೋ ಅಂತ ಇವತ್ತು ಸಮಯನೇ ಇಲ್ಲ. ನನಗೇನು ಅನಿಸುತ್ತೆ ನಾವು ಮಾಡ್ತಾ ಹೋಗ್ಬೇಕಾಗಿದೆ ಈಗ. ಅಂಥ ಶ್ರೇಷ್ಠ ಕಾರ್ಯದಲ್ಲಿ ಇವತ್ತು ಹಿಂದೂ ಜನಜಾಗೃತಿ ಸಮಿತಿ ಎಲ್ಲ ಹಿಂದೂ ನಾಯಕರನ್ನ, ಎಲ್ಲ ಹಿಂದೂ ವಿಚಾರಧಾರೆ ಇರುವಂಥ ವಕೀಲರನ್ನ, ವೈದ್ಯರನ್ನ, ಉದ್ಯಮಿಗಳನ್ನ, ಮಠ ಮಂದಿರಗಳನ್ನ ಹೀಗೆ ಒಗ್ಗೂಡಿಸುವಂಥ ಒಂದು ಶ್ರೇಷ್ಠ ಕಾರ್ಯ ಮಾಡ್ತಾ ಇರುವಂಥದ್ದು ಇವತ್ತಿನ ದಿನ. ಅದೇ ಮುಖ್ಯವಾದಂಥ ವಿಷಯ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ. ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯ ಅಡಿಯಲ್ಲಿ ನಾವೆಲ್ಲ ಒಟ್ಟಾಗಬೇಕಾಗಿದೆ. ಸಣ್ಣದೋ ದೊಡ್ಡದೋ, ಒಬ್ಬ ವ್ಯಕ್ತಿನೋ 10 ವ್ಯಕ್ತಿನೋ 1000 ವ್ಯಕ್ತಿನೋ ಗೊತ್ತಿಲ್ಲ, ಆದರೆ ನಾವೆಲ್ಲರೂ ಇವತ್ತು ಈ ಅಡಿಯಲ್ಲಿ ಒಂದಾಗಬೇಕಾಗಿದೆ. ನನ್ನ ಸಂಘಟನೆ, ನಿನ್ನ ಸಂಘಟನೆ, ನಾನ್ ನಾಯಕ, ನೀನ್ ನಾಯಕ, ನೀನು ಹೇಳಿದ್ರೆ ಬರೋಲ್ಲ, ನಾನು ಹೇಳಿದ್ರೆ ಬರೋಲ್ಲ, ಬಸ್ ಸಾಕು. ಎಷ್ಟು ವರ್ಷ? ಸಾವಿರ ವರ್ಷ ಬರೇ ಇದನ್ನೇ ನಮ್ಮಲ್ಲೇ ಜಗಳ, ಒಡಕು, ಭೇದ ತುಂಬಿ 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 ಇಲ್ಲಿ ತನಕ ಬಂದಿದ್ದೀವಿ. ಅದರ ಪರಿಣಾಮದಿಂದ ಇವತ್ತು ಕಾಶ್ಮೀರ ನಮ್ಮ ಕೈಯಲ್ಲಿಲ್ಲ, ಕೇರಳ ನಮ್ಮ ಕೈಯಲ್ಲಿಲ್ಲ, ಇವತ್ತು ದೆಹಲಿಯ ಅರ್ಧ ಭಾಗ ನಮ್ಮ ಕೈಯಲ್ಲಿಲ್ಲ. ಹೀಗೆ ಅನೇಕ ರಾಜ್ಯಗಳು ಇವತ್ತು ಶಿಥಿಲಗೊಂಡಿದ್ದಾವೆ ನಮ್ಮಲ್ಲೇ ಭೇದದಿಂದ. ಸೊ ನಮ್ಮಲ್ಲಿರುವಂತಹ ಕ್ಷಾತ್ರತ, ನಮ್ಮಲ್ಲಿರುವಂತಹ ಹಿಂದುತ್ವ, ನಮ್ಮಲ್ಲಿರುವಂತಹ ಧರ್ಮದ ವಿಚಾರಧಾರೆಯನ್ನು ಒಗ್ಗೂಡಿಸುವಂತಹ ಕೆಲಸ ಇವತ್ತು ಹಿಂದೂ ಜನಜಾಗೃತಿಯ ಸಮಿತಿಯ ಮೂಲಕ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಶ್ರೇಷ್ಠವಾದಂತಹ ಕಾರ್ಯ ಇವತ್ತು ಅನಿವಾರ್ಯ ಅವಶ್ಯಕತೆ ಇದೆ. ಇದನ್ನು ಮಾಡಿದರೆ ಮಾತ್ರ ಹಿಂದೂ ರಾಷ್ಟ್ರ ನಿರ್ಮಾಣ ಆಗತ್ತೆ. ನಮ್ಮಲ್ಲೇ ಕಚ್ಚಾಟ, ನಮ್ಮಲ್ಲೇ ಹೊಡೆದಾಟ. ನಂದು ದೊಡ್ಡ ಸಂಘಟನೆ, ನಿಂದು ಸಣ್ಣ ಸಂಘಟನೆ, ನಮ್ದು ಇಷ್ಟು ವರ್ಷ ಆಯ್ತು, ನಿಮ್ದು ಈಗ ಹುಟ್ಟಿದೆ, ಸಾಕು. ಈ ಬೊಗಳೆ ಸಾಕು. ವಾಸ್ತವಿಕ ವಿಚಾರಧಾರೆಗೆ ಬನ್ನಿ. ಏನಾಗ್ತಾ ಇದೆ ಅಂತ ಯೋಚನೆ ಮಾಡಿ. ನಮ್ಮ ಅಕ್ಕ ತಂಗಿಯರ ಪ್ರತಿನಿತ್ಯ 5,000 ಹಿಂದೂ ಹುಡುಗಿಯರ ಬುರ್ಕ ಹಾಕೊಳ್ತಾ ಇದ್ದಾರೆ ಪ್ರತಿನಿತ್ಯ. ಎಂಥ ಅನಾಹುತ ಆಗ್ತಾ ಇದೆ. ಇಂಥ ಅನೇಕ ವಿಚಾರಗಳು ಆಘಾತ, ಅಪಾಯಕಾರಿ ಬಂದು ಅಪ್ಪಳಿಸ್ತಾ ಇದ್ದಾಗಲೂ ಕೂಡ ನಂದು ಇಷ್ಟು ವರ್ಷದ ಸಂಘಟನೆ, ನಾನು ಇಷ್ಟು ದೊಡ್ಡ ಸಂಘಟನೆ, ನಾನು ಹಾಗೆ ಮಾಡ್ತಾ ಇದ್ದೀನಿ, ಹೀಗೆ ಮಾಡ್ತಾ ಇದ್ದೀನಿ, ನಿಮ್ಮ ಜೊತೆಗೆ ಯಾಕೆ ಬರಲಿ ಅಂತ ಹೇಳ್ಕೊಂಡು ನೀವು ಮಾತಾಡ್ತಾ ಕೂತ್ಕೊಂಡ್ರೆ ನಿಮ್ಮನ್ನು ನುಂಗಿ ಹಾಕುತ್ತೆ ಅಂತನ್ನುವಂಥ ಎಚ್ಚರಿಕೆ ಕೊಡೋಗೋಸ್ಕರನೇ ಇವತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಒಟ್ಟಾಗುವಂತಹ ಸಂದೇಶವನ್ನ ಈ ಅಧಿವೇಶನದ ಮೂಲಕ ನಮ್ಮ ಹಿಂದೂ ಜನಜಾಗೃತಿ ಸಮಿತಿಯವರು ಕೊಡ್ತಾ ಇದ್ದಾರೆ. ಸೊ ನಾವೆಲ್ಲರೂ ಒಟ್ಟಾಗಿ ನಮ್ಮ ಪ್ರತಿಷ್ಠೆ, ನಮ್ಮ ಅಹಂಕಾರ, ನಮ್ಮ ದ್ವೇಷ, ನಮ್ಮ ಎಲ್ಲವನ್ನು ಪಕ್ಕಕ್ಕಿಡುವಂತಹ ಇವತ್ತಿನ ಅನಿವಾರ್ಯತೆ ಇದೆ. ಮುಂದಿನ ಪೀಳಿಗೆ 50
58 ದೇಶಗಳಾಗಿದ್ದಾವೆ ಇಸ್ಲಾಮಿಕ್ ದೇಶಗಳು, 100 ದೇಶಗಳು ಕ್ರಿಶ್ಚಿಯನ್ರಾಗಿದ್ದಾವೆ. ಮತ್ತು ವಾಪಸ್ ನಾವು ಹಿಂದೂ ಧರ್ಮಕ್ಕೆ ಪರಿವರ್ತನೆ ಮಾಡುವಂತ ಸಂಕಲ್ಪವನ್ನ ನಾವು ಮಾಡಬೇಕಾಗಿದೆ ನಮ್ದೇ. ಸೊ ಅದಕ್ಕೆ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಇವತ್ತು ಮಂದಿರ, ಜಪ, ಧ್ಯಾನ, ಇವತ್ತು ಏನೇನಿದ್ರು ಕೂಡ ಹೊರಗಡೆ ಶಕ್ತಿ ಇಲ್ಲ, ಒಳಗಡೆ ಇದ್ದಾನೆ ಕೃಷ್ಣ, ಒಳಗಡೆ ಇದ್ದಾನೆ ಅರ್ಜುನ, ಒಳಗಡೆ ಇದ್ದಾನೆ. ಸೊ ಆ ಒಳಗಡೆ ಇರುವಂತಹ ಕೃಷ್ಣನನ್ನ ಜಾಗೃತಿ ಮೂಡಿಸಬೇಕು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳಿ ಶ್ರೀಕೃಷ್ಣ ಬರ್ತಾನೆ ಅಂತ ಹೇಳಿ ಕೈ ಮುಕ್ಕೊಂಡು ಕೂತ್ಕೊಂಡ್ರ ಅರ್ಥ ಇಲ್ಲ. ಒಳಗಡೆ ಇದ್ದಾನೆ ಕೃಷ್ಣ. ಆ ಒಳಗಡೆಯ ಕೃಷ್ಣನ್ನ ಜಾಗೃತಿ ಮೂಡಿಸಬೇಕಾಗಿದೆ. ಪ್ರತಿಯೊಬ್ಬರಲ್ಲೂ ಕೃಷ್ಣ ಇದ್ದಾನೆ. ಆ ಕೃಷ್ಣ ಜಾಗೃತಿಯಾಗಿ ಚಕ್ರಧಾರಿ ಕೃಷ್ಣನ ಮಾದರಿಯಲ್ಲಿ ಸಂಘರ್ಷಕ್ಕೆ ನಾವೆಲ್ಲ ಸಿದ್ಧ ಆಗಬೇಕಾಗಿದೆ ಅಂತನ್ನುವಂತಹ ವಿಚಾರವನ್ನ ಹೇಳಿ ಇವತ್ತಿನ ಅಧಿವೇಶನ ಪೂರ್ಣ ಪಾಲ್ಗೊಳ್ಳೋಣ. ಸಂಘಟನೆಗಳು, ನಾಯಕರು ಅಂತೂ ಕೆಲಸ ಮಾಡೇ ಮಾಡ್ತಾ ಇದ್ದಾರೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿ ಯೋಚನೆ ಮಾಡಬೇಕು, ನನ್ನ ಪಾತ್ರ ಏನು, ನಾನು ಏನು ಮಾಡಬೇಕಾಗಿದೆ, ಮಾಡಬಲ್ಲೆ ಎನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿ ಯೋಚನೆ ಮಾಡುವಂಥ ಈ ಅಧಿವೇಶನದ ಸಂದೇಶವನ್ನು ತಗೊಂಡು ಹೋಗೋಣ ಅಂತ ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೇನೆ.